ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಿರುವಂತಹ ಭೀಕರ ಭಯೋತ್ಪಾದಕರ ದಾಳಿ ಸಾಕಷ್ಟು ರಾಜ್ಯದ ಜನರಿಗೆ, ದೇಶದ ಜನರಿಗೆ ಕಣ್ಣೀರು ತರಿಸುವಂಥದ್ದು, ನರಮೇಧ ಆಗಿರುವಂಥದ್ದು. ರಾಜ್ಯದ ಇಬ್ಬರು ಕನ್ನಡಿಗರು ಕೂಡ ಅಲ್ಲಿ ಸಾವನ್ನಪ್ಪಿರುವಂಥದ್ದು, ಕುಟುಂಬಸ್ಥರ ಮುಂದೆ ಅವರನ್ನು ಹತ್ಯೆ ಮಾಡಿರುವಂಥ ಘಟನೆ ನಡೆದಿರುವಂಥದ್ದು. ಈ ಒಂದು ಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಿದ್ದಾರೆ ಕೆ ಮದಾಯ್ ಸರ್ ಇದ್ದಾರೆ, ರಿಟೈರ್ಡ್ ಆಫೀಸರ್ ಅವರು. ಅವ್ರ ಜೊತೆ ನಾನು ಮಾತಾಡ್ತಾ ಹೋಗ್ತೀನಿ. ಯಾಕೆಂದರೆ ವಾಯುಸೇನೆಯಲ್ಲಿ 19 ವರ್ಷಗಳ ಕಾಲ ಅವರು ಕೆಲಸವನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ ಆ ಒಂದು ಏರ್ಫೋರ್ಸ್ನಲ್ಲಿ ಮಾಡಿರುವಂಥ ಅನುಭವದ ಜೊತೆಗೆ ಇಂತಹ ಘಟನೆಗಳಾದಾಗ ಯಾವ ರೀತಿಯ ಒಂದು ಸರ್ಕಾರ ನಡೆದುಕೊಳ್ಳುತ್ತೆ, ಅದ್ರ ಜೊತೆಗೆ ಸರ್ಕಾರದ ಕ್ರಮಗಳು ಯಾವ ರೀತಿ ಇರುತ್ತೆ ಸರ್? ನೀವು ಕೂಡ ಏರ್ಫೋರ್ಸಲ್ಲಿ ಕೆಲಸ ಮಾಡಿದಿರುವಂಥವ್ರು. ಇಂಥ ಘಟನೆಗಳು ಮೊದಲೇನಾಗಿಲ್ಲ, ಆದರೆ ಇವತ್ತು ಹಿಂದೂಗಳನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ? ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಸರ್ ಇದ್ರ ಬಗ್ಗೆ? ಈಗ ಈ ಒಂದು ಘಟನೆ ನಡೆದಿರೋದು ಖಂಡಿತವಾಗಿಯೂ ಇದನ್ನು ಬಹಳ ಒಂದು ಹೈ ಟೋನಲ್ಲಿ ನಾವು ಇದನ್ನು ಖಂಡಿಸಬೇಕಾಗಿರುವಂಥದ್ದು ಒಂದು. ಆಮೇಲೆ ಎರಡನೇದಾಗಿ ಈಗಾಗಲೇ ಆರ್ಟಿಕಲ್ 370 ಅಬ್ರೋಗೇಷನ್ ಆದ ನಂತರದಲ್ಲಿ ಸರ್ಕಾರನೂ ಇನ್ನೂ ಇಫೆಕ್ಟಿವ್ ಸ್ಟೆಪ್ಸನ್ನು ತಗೊಳ್ಬೇಕಾಗಿತ್ತು ಎನ್ನುವಂಥದ್ದು ನನ್ನ ಒಂದು ಭಾವನೆ. ಯಾಕೆ ಅಂತ ಹೇಳಿದರೆ ಈಗಾಗಲೇ ನಮ್ಗೆ ಗೊತ್ತಿದೆ ಆರ್ಟಿಕಲ್ 370 ಬ್ಯಾಕ್ಲ್ಯಾಶ್ ಖಂಡಿತವಾಗಿಯೂ ಜಮ್ಮು ಕಾಶ್ಮೀರದಲ್ಲಿ ಆಗ್ತದೆ. ಅದನ್ನು ಗಮನದಲ್ಲಿಟ್ಕೊಂಡು ಸರ್ಕಾರನೂ ಕ್ರಮಗಳನ್ನು ತಗೊಂಡಿದ್ದಾವೆ. ಆದರೆ ನಮ್ಮ ಪೊಲೀಸ್ ಇಂಟೆಲಿಜೆನ್ಸಿನ ವೈಫಲ್ಯ ಅಂತ ನಾವು ಖಂಡಿತವಾಗಿ ಹೇಳಬೇಕು. ಯಾಕೆಂದರೆ ಪಹಲ್ಗಾಮ್ ಅಂತ ಹೇಳುವಂಥದ್ದು ಇಡೀ ಕಾಶ್ಮೀರದಲ್ಲಿ ಒಂದು ಬಹಳ ಫೇಮಸ್ ಆಗಿರುವಂಥ ಜಾಗ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ನಾವು ಒಂದು ವಿಷಯ ನಮ್ಮ ಗಮನಕ್ಕೆ ಏನು ಬರ್ತಾಯಿದೆ ಅಂತ ಹೇಳಿದರೆ, ಕೆಲವು ದಿವಸಗಳ ಹಿಂದೆ ಪಾಕಿಸ್ತಾನ್ ಆರ್ಮಿ ಜನರಲ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಪಾಕಿಸ್ತಾನ್ ಜನರಲ್ನ ಸ್ಟೇಟ್ಮೆಂಟ್ನ ನಂತರದಲ್ಲಿ ಈ ಘಟನೆ ನಡೆಯುವುದು ಆ್ಯಕ್ಚುಲಿ ಸರ್ಕಾರ ಆ ಸಂದರ್ಭದಲ್ಲಿ ಎಚ್ಚೆತ್ತುಕೊಂಡು ಇಂಟೆಲಿಜೆನ್ಸ್ ಏಜೆನ್ಸೀಸ್ಗಳನ್ನು ಖಂಡಿತವಾಗಿಯೂ ಅವರನ್ನು ನಾವು ಬಳಸಿಕೊಂಡು ಇಂಟೆಲಿಜೆನ್ಸ್ ನಾವು ಸ್ಟ್ರಾಂಗಾಗಿ ಮಾಡಬೇಕಿತ್ತು. ಯಾಕೆಂದರೆ ಈ ಪಾಕಿಸ್ತಾನ್ ಆರ್ಮಿ ಜನರಲ್ ಕೊಟ್ಟಿರುವಂಥ ಹೇಳಿಕೆಯ ಕೆಲವೇ ದಿನಗಳ ನಂತರ ಇದು ನಡೆದಿರೋದು. ಇದು ಸಾಕ್ಷಿ ಏನು ಅಂತ ಹೇಳಿದರೆ, ನಾವು ನಮ್ಮ ಸೆಕ್ಯೂರಿಟಿ ಫೇಲ್ಯೂರ್ ಇದೆ, ಸರ್ಕಾರದಿಂದಲೂ ಫೇಲ್ಯೂರ್ ಇದೆ. ಯಾಕಂದರೆ ನಾವು ಈ ಒಂದು ಘಟನೆಗೆ ಪೂರ್ವಭಾವಿಯಾಗಿ ಎಲ್ಲ ನಮ್ಮ ಹತ್ರ ಮಾಹಿತಿಗಳಿದ್ದರೂ ಕೂಡ ನಾವು ಸಂಬಂಧಪಟ್ಟ ಸೆಕ್ಯೂರಿಟಿ ಫೋರ್ಸ್ ನಾಟ್ ಟೇಕನ್ ಸಫಿಷಿಯಂಟ್ ಸ್ಟೆಪ್ಸ್ ಅಂತ ಹೇಳುವಂಥದ್ದು ಸರ್ಕಾರದ ಮೇಲೆ ಬೊಟ್ಟು ಮಾಡಿ ತೋರಿಸುವಂಥ ಒಂದು ಕ್ರಮ ಆಗಿದೆ. ಆಮೇಲೆ ಈಗಾಗಲೇ ಈ ಸಮ್ಮರ್ ಆಗಿರೋದರಿಂದ ಶ್ರೀನಗರ ಈಗ ಆರ್ಟಿಕಲ್ 370 ಅಬ್ರೋಗೇಷನ್ ಆದ ನಂತರದ ಒಂದು ಒಳ್ಳೆಯ ವಿಷಯ ಏನು ಅಂತ ಹೇಳಿದರೆ, ಯಾರು ಬೇಕಾದ್ರೂ ನಮ್ಮ ದೇಶದ ಜನ ಕಾಶ್ಮೀರ ವಿಸಿಟ್ ಮಾಡ್ಬೋದು, ಶ್ರೀನಗರ ವಿಸಿಟ್ ಮಾಡ್ಬೋದು. ಹಾಗಿದ್ದಾಗ ಸರ್ಕಾರದ ಒಂದು ರೆಸ್ಪಾನ್ಸಿಬಿಲಿಟಿ ಕೂಡ ಇದೆ. ದೇಶದ ವಿವಿಧ ಕಡೆಯಿಂದ ಬರುವಂಥ ನಾಗರಿಕರ ಏನು ಸುರಕ್ಷತೆಯನ್ನು ಸರ್ಕಾರ ಕಾಪಾಡಬೇಕಾಗಿರುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಅಟ್ಲೀಸ್ಟ್ ಈ ಟೂರಿಸ್ಟ್ ಪ್ಲೇಸ್ಗಳಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ, ವಿದೇಶಗಳಿಂದ ಬರುವಲ್ಲಿ ಸರ್ಕಾರ ಖಂಡಿತವಾಗಿಯೂ ಇಂಟೆಲಿಜೆನ್ಸ್ ನೆಟ್ವರ್ಕನ್ನು ಬಲಪಡಿಸಬೇಕಿತ್ತು, ಆರ್ಮಿಯನ್ನು ಡಿಪ್ಲಾಯ್ ಮಾಡಬೇಕಾಗಿತ್ತು. ಸೆಕ್ಯೂರಿಟಿ ಫೋರ್ಸಸ್ಸು, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸಸ್ಸು ಅಥವಾ CRPF ಇಂಥ ತುಕಡಿಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜಿಸಬೇಕಿತ್ತು. ಈಗ ಯಾವುದೇ ಎಲೆಕ್ಷನ್ ಇಲ್ಲ, ನ್ಯಾಷನಲ್ ಎಮರ್ಜೆನ್ಸಿ ಇಲ್ಲದಿರುವಾಗ ಸೆಕ್ಯೂರಿಟಿ ಫೋರ್ಸು ಸುಮ್ಮನೆ ಅವರು ಪೀಸ್ ಏರಿಯಾದಲ್ಲಿದ್ದಾಗ ಇದಕ್ಕೆ ಗಮನ ಕೊಡಬೇಕಿದೆ. ಇದು ಖಂಡಿತವಾಗಿಯೂ ಸರ್ಕಾರದ ಒಂದು ನೆಗ್ಲಿಜೆನ್ಸ್ ಅಂತ ನಾವು ಟ್ರೀಟ್ ಮಾಡಬೇಕು. ಎರಡನೇದಾಗಿ ಈಗ ಭಯೋತ್ಪಾದಕರು ಮಾಡಿರುವ ಘಟನೆ ಇದು ಬಹಳ ಒಂದು ಖಂಡನೀಯ ವಿಷಯವಾಗಿರೋದ್ರಿಂದ ಸರ್ಕಾರ ಇದನ್ನು ಯಾವುದೇ ಕಾರಣಕ್ಕೂ ನಾಗರಿಕರಲ್ಲಿ ವಿಶ್ವಾಸವನ್ನು ಮೂಡತಕ್ಕಂಥ ಕ್ರಮವನ್ನು ಸರ್ಕಾರ ಖಂಡಿತವಾಗಿ ತಗೊಳ್ಬೇಕು. ಅವರು ಯಾರೇ ಇದ್ದರೂ, ಅವರು ಎಲ್ಲೇ ಹೋಗಿ ಅಡಗಿದ್ರೂ ಅವರ ಅಡಗುತಾಣಗಳನ್ನು ಗುರುತುಪಡಿಸಿ ಟೆರರಿಸ್ಟ್ಗಳನ್ನು ಅವ್ರನ್ನ ಹಿಡಿದು ಕಾನೂನಿಗೆ ಒಪ್ಪಿಸಬೇಕು. ಆ್ಯಂಡ್ ಅವರು ಎಲ್ಲಿಯಾದರೂ ಓಡಲಿಕ್ಕೆ ಪ್ರಯತ್ನ ಪಟ್ಟರೆ ಅವ್ರನ್ನ ಎನ್ಕೌಂಟರ್ನಲ್ಲಾದರೂ ಅವ್ರನ್ನ ಫಿನಿಷ್ ಮಾಡಬೇಕು. ಯಾಕಂದರೆ ಇನ್ನು ಮುಂದೆ ಈ ಕಾಶ್ಮೀರ ಪಹಲ್ಗಾಮ್ ಅಂತ ಪ್ರದೇಶದಲ್ಲಿ ಹೋಗುವಂಥ ನಮ್ಮ ಜನರಿಗೆ ಒಂದು ಭರವಸೆಯನ್ನು ಸರ್ಕಾರ ಈ ರೀತಿ ಮೂಡಿಸಲಿಕ್ಕೆ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಸರ್ಕಾರ ಖಂಡಿತವಾಗಿಯೂ ಕಠಿಣ ಕ್ರಮಗಳನ್ನು ಜರುಗಿಸಬೇಕು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಸರ್, ಇವತ್ತು ಸಾಕಷ್ಟು ಟೂರಿಸಂ ಪ್ಲೇಸ್ಗಳಲ್ಲಿ ಭದ್ರತೆಯ ಒಂದು ವೈಫಲ್ಯ ಸಾಕಷ್ಟು ಕಾಣ್ತಿರುವಂಥದ್ದು, ಅಲ್ಲಿರೋ ಜನರಿಗೆ ವಿಶ್ವಾಸ ತೆಗೆದುಕೊಳ್ಬೇಕನ್ನೋಂಥ ಮಾತನ್ನು ಕೂಡ ನೀವು ಹೇಳ್ತಿದ್ದೀರಿ. ಆದರೆ ಇನ್ನು ಮುಂದೆ ಈ ರೀತಿ ಘಟನೆಗಳಾಗಬಾರ್ದಂತೆ ಯಾವ ರೀತಿ ಕ್ರಮಗಳನ್ನು ತೆಗೆಬೋದು? ಇಂಡಿಯನ್ ಆರ್ಮಿ ಆಗಿರ್ಬೋದು, ಇವತ್ತು ಪೊಲೀಸ್ ಭದ್ರತೆ, ಇಂಟೆಲಿಜೆನ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ಫೇಲ್ಯೂರ್ ಆಗಿರೋದು ಅನ್ನೋದನ್ನು ಈ ಜನರ ವಿಶ್ವಾಸಕ್ಕೆ ಹೇಗೆ ತೆಗೆದುಕೊಳ್ಬೇಕು? ಈಗ ನಮಗೆ ನೋಡಿ, ಸರ್ಕಾರ ಬಹುಶಃ ಸರ್ಕಾರಕ್ಕೆ ಇದರ ಬಗ್ಗೆ ಜ್ಞಾನ ಇದೆಯಾ, ಅರಿವಿದೆಯಾ ಗೊತ್ತಿಲ್ಲ. ಬಟ್ ಈ ಬಾರ್ಡರ್ ಸ್ಟೇಟ್ಸ್ಗಳಲ್ಲಿರುವಾಗ, ಯಾಕೆ ನಾನು ಇಂಡಿಯನ್ ಏರ್ಫೋರ್ಸ್ನಲ್ಲಿ ಸುಮಾರು 19 ವರ್ಷ ಇದ್ದು ಮೇನ್ ಏರಿಯಾ ಲೈಕ್ ಕಾಶ್ಮೀರ್, ಚಂಡೀಗಢ್, ರಾಜಸ್ಥಾನ್ ಸೆಕ್ಟರ್ಗಳಲ್ಲಿ ಕೆಲಸ ಮಾಡಿ ನಮ್ಗೆ ಗೊತ್ತಿದೆ. ಈಗ ಆರ್ಟಿಕಲ್ 370 ಅಬ್ರೋಗೇಷನ್ ನಂತರದಲ್ಲಿ ಸರ್ಕಾರ ಖಂಡಿತವಾಗಿ ಮಾಡಬೇಕಾಗಿರೋದು ಏನಂದರೆ, ಆರ್ಮಿ ಡಿಪ್ಲಾಯ್ಮೆಂಟ್ಗಳಿಂದ ಹೆಚ್ಚಾಗಿ ನಾವು ವಿಲೇಜ್ ಪೊಲೀಸ್ ಸಿಸ್ಟಮನ್ನು ಬಲಪಡಿಸಬೇಕು. ಯಾಕಂದರೆ ಇಲ್ಲಿ ಟಾರ್ಗೆಟ್ ಮಾಡ್ತಿರೋದು ಅಲ್ಲಿನ ಜನರನ್ನು ಟಾರ್ಗೆಟ್ ಮಾಡ್ತಿರೋದ್ರಿಂದ ಸರ್ಕಾರ ಏನು ಮಾಡಬೇಕಿತ್ತು ಅಂತ ಹೇಳಿದರೆ, ಹಿಂದೆ ನಮ್ಮ ಕರ್ನಾಟಕದಲ್ಲಿ ಕೂಡ ಈ ವಿಲೇಜ್ ಪೊಲೀಸ್ ಸಿಸ್ಟಮ್ ಅಂತ ಇತ್ತು. ಅಂದರೆ ಈ ವಿಲೇಜಿನಲ್ಲಿ ಸಕ್ರಿಯವಾಗಿರುವಂಥ, ಆ್ಯಕ್ಟಿವ್ ಆಗಿರುವಂಥ ಯಂಗ್ಸ್ಟರ್ಸನ್ನು, ಯುವಜನರನ್ನು ಅಥವಾ ಸರ್ಕಾರಕ್ಕೆ
ಒಂದು ಫ್ರೆಂಡ್ಲಿಯಾಗಿ ಮಾಹಿತಿ ಕೊಡಲಿಕ್ಕಿರುವಂಥ ಈ ವ್ಯಕ್ತಿಗಳನ್ನು ಗುರುತುಪಡಿಸಿ ನಮ್ಮ ಪ್ರತಿ ವಿಲೇಜ್ಗಳಲ್ಲಿ ಒಂದಿಷ್ಟು ಜನರನ್ನು ನೇಮಕ ಮಾಡಬೇಕು. ಆ ವಿಲೇಜಿನಲ್ಲಿ ಅವರು ಏನು ಮಾಡ್ತಾರೆ, ಆ ವಿಲೇಜ್ ಲೆವೆಲಲ್ಲಿ ಇಂಟೆಲಿಜೆನ್ಸನ್ನು ಕಲೆಕ್ಟ್ ಮಾಡಿ ಇವರು ಪೊಲೀಸ್ ಹೆಡ್ ಕ್ವಾರ್ಟರ್ಸ್ಗೆ, ಪೊಲೀಸ್ ಅಥಾರಿಟೀಸ್ಗಳಿಗೆ ಯಾರ್ಯಾರಿಗೆ ಮಾಹಿತಿ ಕೊಡಬೇಕು ಅದನ್ನು ಪೊಲೀಸ್ ಲೆವೆಲಲ್ಲೂ ಮಾಡ್ಬೋದು, CRPF ಲೆವೆಲಲ್ಲಿ ಮಾಡ್ಬೋದು, ಮಿಲಿಟರಿ ಲೆವೆಲಲ್ಲಿ ಕೂಡ ಮಾಡ್ಬೋದು. ಸೊ ಈ ವಿಲೇಜ್ ಪೊಲೀಸಿಂಗ್ ಸಿಸ್ಟಮ್ ಇದ್ದಲ್ಲಿ ಇಂಥ ಘಟನೆಗಳನ್ನು ಐಡೆಂಟಿಫೈ ಭಾಳ ಸುಲಭವಾಗಿದೆ. ಈಗ ನೋಡಿ 28 ಟೆರರಿಸ್ಟ್ಗಳು ಅಲ್ಲ 28 ಜನರನ್ನು ಕೊಂದಂಥ ಟೆರರಿಸ್ಟ್ಗಳು ಭೂಮಿ ಮೇಲೆ ತಾನೇ ಇರಬೇಕು. ಸೊ ಆ ಭೂಮಿ ಪಹಲ್ಗಮ್ ಅಂತ ಹೇಳಿದ್ರೆ ಪಹಲ್ಗಮ್ನಲ್ಲಿ ಈ ರೀತಿ ಒಂದು ವಿಲೇಜ್ ಪೊಲೀಸಿಂಗ್ ಸಿಸ್ಟಮ್ ಇರ್ತಿದ್ರೆ, ವಿಲೇಜ್ ಇಂಟೆಲಿಜೆನ್ಸ್ ವರ್ಕ್ ಇರ್ತಿದ್ರೆ ಈ ಮಾಹಿತಿಗಳನ್ನು ಖಂಡಿತವಾಗಿಯೂ ನಮಗೆ ಇದನ್ನು ಸ್ವಲ್ಪ ಆ್ಯಂಟಿಸಿಪೇಟ್ ಮಾಡ್ಬೋದು. ಯಾಕೆಂದರೆ ಬಂದವರು ಎಲ್ಲೋ ಒಂದು ಕಡೆಗೆ ತಂಗಬೇಕಲ್ಲ, ಅಲ್ಲಿದ್ದವರಿಗೆ ಈ ಮಾಹಿತಿಯನ್ನು ಕೊಟ್ಟುಕೊಂಡು ನೋಡಿ ನಿಮ್ಮಲ್ಲಿ ಯಾರಾದರೂ ಸಂಶಯಾಸ್ಪದವಾಗಿ ಯಾವುದೇ ವ್ಯಕ್ತಿಗಳು ಆಚೆ ಈಚೆ ಹೋಗೋದು ಕಂಡ್ರೆ ನೀವು ಇದನ್ನು ಇಂಥವರ ಗಮನಕ್ಕೆ ತನ್ನಿ. ಏನು ಮಾಡಬೇಕು, ಎಲ್ಲ ಟೂರಿಸ್ಟ್ ಪ್ಲೇಸ್ಗಳಲ್ಲಿ ದೇ ಟು ಪುಟ್ ಎ ಬೋರ್ಡ್. ಒಂದು CCTV ಕವರೇಜ್ ಹಾಕಬೇಕು, ಇಂಪಾರ್ಟೆಂಟ್ ಪ್ಲೇಸ್ಗಳಲ್ಲಿ. ಎರಡನೇದಾಗಿ ಅವರು ಮಾಹಿತಿಗಳನ್ನು ಕೊಡಬೇಕು. ನೋಡಿ ಇಂಥ ಸಂಶಯಾಸ್ಪದ ರೀತಿಯಲ್ಲಿ ಬಂದರೆ ಇಮಿಡಿಯೇಟಾಗಿ ರಿಂಗ್ ಅಪ್ ಟು ದಿಸ್ ನಂಬರ್, ಅವರ ಗಮನಕ್ಕೆ ತುರಂತ ತರಬೇಕು. ದಟ್ ಈಸ್ ಯುವರ್ ಡ್ಯೂಟಿ. ಯಾಕೆ ನಿಮ್ಮ ಸುರಕ್ಷತೆ ಮತ್ತು ಅಲ್ಲಿನ ಜನತೆಯ ಸುರಕ್ಷತೆ ದೃಷ್ಟಿಯಿಂದ ನೀವು ಇದನ್ನು ತಿಳಿಸಬೇಕು ಅಂತ ಹೇಳುವಂಥ ಬೋರ್ಡ್ಗಳನ್ನು ಅಲ್ಲಲ್ಲಿ ಹಾಕಬೇಕು. ಮೂರನೇದಾಗಿ ಸಫಿಷಿಯೆಂಟ್ ನಂಬರ್ನಲ್ಲಿ ಪೊಲೀಸ್ ತುಕಡಿಗಳು ಕೂಡ ಇರಬೇಕು. ಎಸ್ಪೆಷಲಿ ಅಲ್ಲಿ ನಿಮಗೆ ಈಗ ಏನು ಹೇಳ್ತಾರೆ, ಲೇಕಲ್ಲಿ ಏನಾದರೂ ಹೋಗುವಂಥ ಸಂದರ್ಭದಲ್ಲಿ ಒಂದು 10-20 ಬೋಟ್ಗಳು ಹೋಗಿರ್ತವೆ. ಅವರೇನಾದರೂ ನಿಮಗೆ ಆ ದಡವನ್ನೇ ಬರಲಿಕ್ಕೆ ಆಗದ ರೀತಿಯಲ್ಲಿ ಏನೋ ಒಂದು ಕ್ರಮ ವಹಿಸಾಗಿ ಇಲ್ಲೆಲ್ಲ ಈ ನೆಟ್ವರ್ಕ್ ವರ್ಕ್ ಆಗ್ತದೆ. ಸೊ 4ನೇ ರೀತಿಯಲ್ಲಿ ಸಫಿಷಿಯೆಂಟ್ ನಂಬರ್ ಆಫ್ ಮಿಲಿಟ್ರಿ ಆರ್ಮಿ CRPF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಎಲ್ಲೆಲ್ಲಿ ಬೇಕು ಅವರನ್ನು ಕೊಡಬೇಕು. 5ನೇದಾಗಿ ನೀವು ಏನು ಮಾಡಬೇಕು ಅಂತ ಸರ್ಕಾರ ಅಂತ ಹೇಳಿದರೆ, ಈಗ ಇಂಥ ಒಂದೊಂದು ಈಗ ನಮ್ಮ ಹತ್ರ ಸ್ಯಾಟಲೈಟ್ ಕೂಡ ಇದೆ. ಅಲ್ಲಿ ಏನೇನು ಬಾರ್ಡರಲ್ಲಿ ನಡೀತಿದೆ ಎಲ್ಲ ನಮ್ಮ ಸ್ಯಾಟಲೈಟ್ಗಳ ಮುಖಾಂತರ ಗೊತ್ತಾಗ್ತದೆ. ಎಲ್ಲೋ ಒಂದು ಕಡೆಗೆ ಹೇಗೆ CCTV ಫುಟೇಜ್ಗಳನ್ನು ಅನಲೈಸ್ ಮಾಡೋ ರೀತಿಯಲ್ಲಿ ಸ್ಯಾಟಲೈಟ್ ಪಿಕ್ಚರ್ಗಳನ್ನು ಅನಲೈಸ್ ಮಾಡುವಂಥ ಒಂದು ಸೆಲ್ಲನ್ನು ಅವರು ಓಪನ್ ಮಾಡಬೇಕಿತ್ತು. ಅದು ಯಾವಾಗ ಮಾಡಬೇಕಿತ್ತು ಅಂದರೆ ಆರ್ಟಿಕಲ್ 370 ಅಬ್ರೋಗೇಷನ್ ನಂತರದಲ್ಲೇ ಅವ್ರು ಮಾಡಬೇಕಿತ್ತು. ನಮ್ಮ ಇಸ್ರೋ ಈಗ ಎಷ್ಟು ಫೇಮಸ್ ಆಗಿದೆ ಅಂತ ಹೇಳಿ ನಾವು ಚಂದ್ರಯಾನಕ್ಕೆ ಹೋಗ್ತಾ ಇದ್ದೇವೆ, ಮಂಗಳಕ್ಕೆ ಎಲ್ಲೆಲ್ಲೂ ಹೋಗ್ತಾ ಇದ್ದೇವೆ. ಸೊ ನಮ್ಮ ಸ್ಯಾಟಲೈಟ್ಗಳನ್ನು ಈ ಇಂಪಾರ್ಟೆಂಟ್ ಜಾಗದ ಮೇಲೆ ಅವರು ಕಣ್ಗಾವಲು ನಡೆಸಿ ಅದರಿಂದ ಬರುವಂಥ ವಿಡಿಯೋ ಫುಟೇಜ್ಗಳನ್ನು ಅವರು ಅನಲೈಸಿಸ್ ಮಾಡಿ ಆ್ಯಕ್ಷನ್ಗಳನ್ನು ತಗೊಳ್ಬೋದು. ಅದು ಮಾಡಿದರೆ ಈ ಬಹುಶಃ ಈ 28 ಜನರ ಇದು ಲೈಫನ್ನು ಸೇವ್ ಮಾಡ್ಬೋದಿತ್ತು. ಈ ಎಲ್ಲ ಕ್ರಮಗಳನ್ನು ನಾನು ಹೇಳಿದ ಈ ಕ್ರಮಗಳನ್ನು ಅವರು ವಹಿಸಿದರೆ ಇದನ್ನು ನಾವು ಸೇವ್ ಮಾಡ್ಬೋದಿತ್ತು. ಇನ್ನು ಮುಂದಕ್ಕೆ ಆದರೂ ಈ ರೀತಿ ಘಟನೆ ಮರುಕಳಿಸದ ರೀತಿಯಲ್ಲಿ ಸರ್ಕಾರ ಇಂತಹ ಕ್ರಮಗಳನ್ನು ಕೈಗೊಂಡು CCTV ಇರ್ಬೋದು, ಆಮೇಲೆ ನೋಟಿಸ್ ಹಾಕುವಂಥದ್ದಿರ್ಬೋದು, ವಿಲೇಜ್ ಪೊಲೀಸಿಂಗ್ ಸಿಸ್ಟಮನ್ನು ಬಲಪಡಿಸೋದಿರ್ಬೋದು, ಸಫಿಷಿಯೆಂಟ್ ನಂಬರ್ ಆಫ್ ಆರ್ಮ್ಡ್ ಫೋರ್ಸಸ್ಗಳನ್ನು ಅಲ್ಲಿ ಪೋಸ್ಟ್ ಮಾಡುವಂಥದ್ದಿರ್ಬೋದು, ಇಂಟೆಲಿಜೆನ್ಸ್ ನೆಟ್ವರ್ಕನ್ನು ಇದು ಬಲಪಡಿಸೋದಿರ್ಬೋದು, ಸ್ಯಾಟಲೈಟ್ ಉಪಯೋಗಿಸ್ಕೊಂಡು ಈ ಸೆಕ್ಯೂರಿಟಿ ಸಿಸ್ಟಮನ್ನು ಬಲಪಡಿಸುವಂಥದ್ದು ಮಾಡಬೇಕು ಅಂತ ಹೇಳಿ ನಾನು ಸರ್ಕಾರಕ್ಕೆ ಈ ನಿಮ್ಮ ಮೀಡಿಯಾ ಮುಖಾಂತರ ವಿನಂತಿ ಮಾಡಲಿಕ್ಕೂ ಇಷ್ಟಪಡ್ತೇನೆ. ಸರ್, ಇವತ್ತು ಇಷ್ಟೊಂದು ಟೆಕ್ನಾಲಜಿ ಮುಂದುವರೆದ್ರೂ ಕೂಡ ಪದೇ ಅಟ್ಯಾಕ್ಗಳಾಗ್ತಿದ್ವಿ, ಟೆರರಿಸ್ಟ್ಗಳ ದಾಳಿ ಆಗ್ತಾಯಿದೆ, ಜನರು ಜೀವವನ್ನು ಕಳೆದುಕೊಳ್ತಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಇದು ಇಂಟೆಲಿಜೆನ್ಸ್ ಫೇಲ್ಯೂರ, ಮೋದಿ ಸರ್ಕಾರದ ಫೇಲ್ಯೂರ, ಕೇಂದ್ರ ಸರ್ಕಾರ ನೆಗ್ಲಿಜೆನ್ಸಿ ಮಾಡ್ತಾ ಅನ್ನೋದು ಪ್ರಶ್ನೆ. ಖಂಡಿತವಾಗಿ ಅದರಲ್ಲಿ ಸಂಶಯನೇ ಇಲ್ಲ. ಈಗ ನಾನೀಗ ಹೇಳಿದಂಥ ಇದು ಅಲ್ಲಿ ಇರ್ತಿದ್ರೆ ಈಗ ಏನು ಪೊಲೀಸ್ ಇಂಟೆಲಿಜೆನ್ಸ್ ಇದ್ರೂ ಇದು ಹೊಡಿಬೋದಿತ್ತು. ವಿಲೇಜ್ ಪೊಲೀಸಿಂಗ್ ಇದ್ದರೂ ಕೂಡ ಖಂಡಿತವಾಗಿಯೂ ಈ ಬಂದ ವ್ಯಕ್ತಿಗಳು ಎಲ್ಲಾದರೂ ಒಂದು ಕಡೆ ಕೂತ್ಕೋಬೇಕಲ್ಲ, ಅವರು ಗುಂಡು ಹೊಡಿಯೋ ಮೊದಲು ನಮ್ಮ ನೆಲದ ನಮ್ಮ ಭೂಮಿಯ ಮೇಲೆ ನಿಂತ್ಕೊಂಡು ತಾನೆ ಅವ್ರು ಗುಂಡು ಹೊಡಿಕಿದ್ದು. ಸೊ ಅಂಥ ವ್ಯಕ್ತಿಗಳ ಚಲನವಲನಗಳನ್ನು ನೋಡಿಕೊಂಡು ಅದನ್ನು ಐಡೆಂಟಿಫೈ ಮಾಡಿಕೊಂಡು ಸರ್ಕಾರದ ಗಮನಕ್ಕೆ ತರುವಂಥ ಒಂದು ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕಿತ್ತು, ಮಾಡಲಿಲ್ಲ. ಆದ್ದರಿಂದ ಇದು ನೇರವಾಗಿಯೂ ಕೇಂದ್ರ ಸರ್ಕಾರದ ವೈಫಲ್ಯ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಅಟ್ ದ ಸೇಮ್ ಟೈಮ್ ಈ ಎಲ್ಲ ಕ್ರಮಗಳನ್ನು ತಕ್ಕೊಂಡಿದ್ದು ಆಮೇಲೂ ಇದು ನಡೆದಿದ್ದರೆ ದೆನ್ ಆವಾಗ ಕೂಡ ನಮಗೆ ಈ ವಿಲೇಜ್ ಪೊಲೀಸಿಂಗ್ ಸಿಸ್ಟಮ್ ಇದ್ದಿದ್ದರೆ ಇವರನ್ನು ಹಿಡಿಯುವಲ್ಲಿ ಸುಲಭ ಆಗ್ತಿತ್ತು. ಈಗ ಇನ್ನೂ ಅವ್ರನ್ನ ಹಿಡಿದಿಲ್ಲ. ಅಟ್ಲೀಸ್ಟ್ ಇಷ್ಟೆಲ್ಲ ಕ್ರಮಗಳನ್ನು ತಗೊಂಡ ನಂತರ ಇಂಥ ಘಟನೆ ನಡೆದಿದ್ದರೆ ನಮಗೆ ಅವ್ರನ್ನ ಐಡೆಂಟಿಫೈ ಮಾಡಿ ಅವ್ರನ್ನ ಹಿಡಿಯೋದು ಸುಲಭ ಆಗ್ತಿತ್ತು. ಈಗ ಇನ್ನೂ ಅವ್ರನ್ನ ಹಿಡಿಯದಿರೋದ್ರಿಂದ ನಮಗೂ ಇನ್ನೂ ಕಾದು ನೋಡಬೇಕು ಹೇಗೆ ಏನು ಮಾಡ್ತಾರೆ ಅಂತ ಹೇಳ್ಕೊಂಡು. ಯಾಕೆಂದರೆ ಅವರು ಎಲ್ಲಿಯಾದರೂ ಬಾರ್ಡ್ರನ್ನು ಕ್ರಾಸ್ ಮಾಡಿಕೊಂಡು ಬಂದು ಈ ಘಟನೆ ನಡ್ಕೊಂಡು ಇಮಿಡಿಯೇಟಾಗಿ ಅವರು ಹೋಗುವಂಥದ್ದಿದೆಯಾ, ಹೆಲಿಕಾಪ್ಟ್ರಲ್ಲಿ ಏನಾದರೂ ಇವರು ಪಾಕಿಸ್ತಾನ ಆರ್ಮಿನೇ ಇನ್ವಾಲ್ವ್ ಆಗಿದೆಯಾ, ಇದನ್ನೆಲ್ಲ ನೋಡಬೇಕಾಗಿತ್ತು. ಖಂಡಿತವಾಗಿ ಸರ್ಕಾರ ಅದರ ಬಗ್ಗೆ ಕ್ರಮ ತಗೊಳ್ತದೆ ಅಂತ ಭಾವನೆ ಇದೆ. ಈಗಾಗಲೇ ಕರ್ನಾಟಕದ ನಮ್ಮ ಮುಖ್ಯಮಂತ್ರಿಗಳು ಕೂಡ ಒಂದು ಟೀಮನ್ನು ಕಳಿಸಿದ್ದಾರೆ ಇಲ್ಲಿಂದ. ಭಾಳ ಸಂತೋಷವಿದೆ. ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಗಳು ಭಾಳ ಒಂದು ಇಫೆಕ್ಟಿವ್ ಸ್ಟೆಪ್ಪನ್ನು ತಗೊಂಡ್ರು. ನೋಡಿ, ನಮ್ಮಲ್ಲಿ 2 ಮರಣ ಹೊಂದಿದ್ದಾರೆ ಅಂತೇಳಿ ಇಡೀ ರಾಜ್ಯ ಸರ್ಕಾರನೇ ಒಂದು ಟೀಮನ್ನು ಕಳಿಸಿ ನಮ್ಮ ರೆಸಿಡೆಂಟ್ ಕಮಿಷನರ್ ಡೆಲ್ಲಿ ಇರೋರನ್ನು ನೀವು ಅದಕ್ಕೆ ಹೋಗಬೇಕು ಅಂತ ಹೇಳ್ಕೊಂಡು ಒಂದು ಟೀಮನ್ನು ಕಳಿಸಿ ಮಾಡುವಂಥದ್ದು ಇದರಲ್ಲಿ ಭಾಳ ಒಂದು ಪ್ರೋಆ್ಯಕ್ಟಿವ್ ಮೆಷರ್ಸ್.
ಈ ಮೆಷರ್ಸ್ ಕೇಂದ್ರ ಸರ್ಕಾರದ ವತಿಯಿಂದ ಮಾಡದೇ ಇರುವಂಥದ್ದು ಖಂಡಿತವಾಗಿಯೂ ಕೇಂದ್ರ ಸರ್ಕಾರದ ವೈಫಲ್ಯವನ್ನು ಒಂದು ಬೊಟ್ಟು ಮಾಡಿ ತೋರಿಸುವಂಥದ್ದು ಆಗಿದೆ. ಸರ್, ನೀವು ಏರ್ಫೋರ್ಸ್ನಲ್ಲಿ ಕೆಲಸ ಮಾಡುವಾಗ ಇಂಥ ಘಟನೆ ಏನಾದರೂ ಆಗಿತ್ತಾ, ಅಥವಾ ಈಗ ರಾಜ್ಯ ಸರ್ಕಾರದಲ್ಲಿ ನೀವು IAS KAS ಆಫೀಸರ್ ಆಗಿ ಕೆಲಸವನ್ನು ಕೂಡ ಮಾಡಿರುವಂಥದ್ದು, ಇಂಥ ಇನ್ಸಿಡೆಂಟ್ಗಳು ಏನಾದರೂ ಆಗಿದ್ದ ಅವಾಗ? ನನ್ನ 19 ವರ್ಷದ ಏರ್ಫೋರ್ಸ್ ಲೈಫ್ನಲ್ಲಿ ನಾನು ಬಹಳಷ್ಟು ಕಡೆಗಳಲ್ಲಿ ಕೆಲಸ ಮಾಡಿದ್ದೇನೆ. ಕಾಶ್ಮೀರ ಇರ್ಬೋದು, ಚಂಡೀಗಢ ಇರ್ಬೋದು, ರಾಜಸ್ಥಾನ್ ಸೆಕ್ಟರ್ ಇರ್ಬೋದು, ಬೇರೆ ಬೇರೆ ಲಕ್ನೋದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ, UP ಇಲ್ಲೆಲ್ಲ ನಾವು ಮಾಡಿದ್ರು. ನನ್ನ 19 ವರ್ಷದ ಇತಿಹಾಸದಲ್ಲಿ ಎಲ್ಲಿನೂ ಈ ರೀತಿ ಟೆರರಿಸ್ಟ್ಗಳು ಬಂದು ಅಟ್ಯಾಕ್ ಮಾಡಿದಂಥ ಒಂದೇ ಒಂದು ಘಟನೆಯನ್ನು ನಾನು ನೋಡಲಿಕ್ಕೆ ನನಗೆ ಸಿಗಲಿಲ್ಲ. ಆದರೆ ನನ್ನ ಬ್ರದರ್ ಆರ್ಮಿಯಲ್ಲಿದ್ದಾನೆ. ನನ್ನ ಬ್ರದರ್ ಆರ್ಮಿಯಲ್ಲಿದ್ದಾಗ ಅವನು ಶ್ರೀನಗರದಲ್ಲಿ ಲಾಲ್ ಚೌಕ್ ಅಂತ ಒಂದು ಜಾಗ ಇದೆ, ಗೊತ್ತಿರಬೇಕು ನಿಮಗೆ. ಲಾಲ್ ಚೌಕ್ನಲ್ಲಿ ಒಂದಿನ ಬೆಳಿಗ್ಗೆ 4 ಗಂಟೆಗೆ ಈ ತೀವ್ರವಾದಿಗಳು ಒಂದು ಟೆಂಪಲನ್ನು ವಶಪಡಿಸಿಕೊಂಡು ಆ ಟೆಂಪಲ್ನ ಒಳಗಿಂದ ಇವರು ಇವರು ಗುಂಡಾಕ್ಲಿಕ್ಕೆ ಶುರು ಮಾಡಿದರು. ಸೊ ಆ ಟೆಂಪಲಿಂದ ಅವರನ್ನು ಹೊರಗೆ ದಬ್ಬಲಿಕ್ಕೆ ಆಗದಿದ್ದಾಗ ನಮ್ಮ ಮಡ್ರಾಸ್ ಇಂಜಿನಿಯರ್ಸ್ ಗ್ರೂಪಿನ ಒಂದು ಕಮಾಂಡೋ ಫೋರ್ಸ್ಗಳನ್ನು, ನನ್ನ ಬ್ರದರು ಅದರಲ್ಲಿದ್ದರು. ಸೊ ಅವರು ಈ ಶ್ರೀನಗರದ ಲಾಲ್ ಚೌಕ್ನಲ್ಲಿ ಒಂದು ಟೆಂಪಲ್ನಲ್ಲಿ ಅಡಗಿದ್ದಂಥ ತೀವ್ರವಾದಿಗಳು 90 ಜನರನ್ನು ಗುಂಡಾಕಿಕೊಳ್ಳುವ ಸಂದರ್ಭದಲ್ಲಿ ಇವರಿಗೆ ಬೆಳಿಗ್ಗೆ 4 ಇವನಲ್ಲಿಗೆ ಹೋಗ್ತಾನೆ. ಸೊ ಅಲ್ಲಿ ಗುಂಡಿನ ಚಕಮಕಿಯಲ್ಲಿ ನನ್ನ ಬ್ರದರಿಗೆ ಅವನ ಮೊಣಕಾಲಿಗೆ ಗುಂಡು ತಾಗಿ ಆಮೇಲೆ ಅವನು ಮಿಲಿಟ್ರಿಯಿಂದ ಹೊರಗಡೆ ಬಂದಿದ್ದಾನೆ. ಇನ್ನೂ ಅದು ಗುಣ ಆಗಲಿಲ್ಲ. ಇಂಥದ್ದು ಘಟನೆಗಳು ನಡೆದಿವೆ, ಆದರೆ ನನ್ನ ಅವಧಿನಲ್ಲಿ ಆಗಲಿಲ್ಲ. ನಾನು ಏರ್ಫೋರ್ಸಲ್ಲಿದ್ದ ಎಲ್ಲಿನೂ ಆಗಲಿಲ್ಲ. ಹೌದು. ರಾಜ್ಯ ಸರ್ಕಾರ ತೆಗೆದುಕೊಂಡ ಕ್ರಮಗಳು ನಿಮಗೆ ತೃಪ್ತಿ ಆಗಿದೆ ಸರ್? ಅಂದರೆ CM ಅವರಿಗೆ ಸಂತೋಷ್ ಲಾಡ್ ಅವರನ್ನು ಕಳಿಸಿದ್ದಾರೆ, ಈ ಕಡೆ 2 ಅಧಿಕಾರಿಗಳ ಟೀಮ್ ಕೂಡ ರಚನೆ ಆಗಿದೆ, ತುರ್ತಾಗಿ ವಿಶೇಷ ವಿಮಾನವನ್ನು ಕೂಡ ವ್ಯವಸ್ಥೆ ಮಾಡೋದಕ್ಕೆ ಸೂಚನೆ ಕೊಟ್ಟಿರುವಂಥದ್ದು. ನಿಜವಾಗಿ ರಾಜ್ಯ ಸರ್ಕಾರದ ಈ ಕ್ರಮ ನೋಡಿ, ಇದನ್ನು ಕೇಂದ್ರ ಸರ್ಕಾರದ ವತಿಯಿಂದ ಇನ್ನೂ ನಾವು ಯಾವುದೇ ಒಂದು ಮೀಡಿಯಾದಲ್ಲಿ ಇನ್ನೂ ನಾವು ಓದಲಿಲ್ಲ. ಆ 28 ಜನರ ಮೃತ ಶರೀರವನ್ನು ನಾವು ವಿಶೇಷ ವಿಮಾನದಲ್ಲಿ ಅವರವರ ರಾಜ್ಯಕ್ಕೆ ಕಳಿಸುವಂಥದ್ದಿರ್ಬೋದು, ಅಥವಾ ಈ ರೀತಿ ಯಾವುದೇ ಒಂದು ಭರವಸೆ ಕೇಂದ್ರ ಸರ್ಕಾರದ ಬಂದಿಲ್ಲ. ಆದರೆ ರಾಜ್ಯ ಸರ್ಕಾರ ಅದು ಎಲ್ಲಿ, ಶ್ರೀನಗರ ಎಲ್ಲಿದೆ, ಕರ್ನಾಟಕ ಎಲ್ಲಿದೆ. ಸೊ ಕರ್ನಾಟಕದ ಮುಖ್ಯಮಂತ್ರಿಗಳು ಒಬ್ಬರು ಮಿನಿಸ್ಟ್ರನ್ನು ಅದಕ್ಕೆ ಡೆಪ್ಯೂಟ್ ಮಾಡಿ 2 ಅಧಿಕಾರಿಯನ್ನು ಕಳಿಸಿ ಡೆಲ್ಲಿಯಲ್ಲಿರುವಂಥ ಒಂದು ನಮ್ಮ ರೆಸಿಡೆಂಟ್ ಕಮಿಷನರ್, ಕರ್ನಾಟಕ ಭವನದಲ್ಲಿರುವಂಥ ರೆಸಿಡೆಂಟ್ ಕಮಿಷನರ್ನು ನೀವು ಕೂಡ ಅದಕ್ಕೆ ಗಮನ ಕೊಡಬೇಕು ಅಂತ ಹೇಳಿ ವಿಶೇಷ ವಿಮಾನವನ್ನು ಕಳಿಸಲಿಕ್ಕೆ ಕೊಡುವಂಥ ಒಂದು ಆಫರ್ ಇಟ್ ಸೆಲ್ಫ್ gives a very good impression about the government in the minds of the people. ಆದ್ದರಿಂದ ಇಂಥ ಈ ಕ್ರಮವನ್ನು ಕೇಂದ್ರ ಸರ್ಕಾರ ಕೂಡ ತಗೊಳ್ಬೇಕು. ಬರೀ ಅಮಿತ್ ಶಾ ಹೋಗಿ ಅಲ್ಲಿ ಶ್ರೀನಗರದಲ್ಲಿ ಕೂತ್ರೆ ಆಗೋದಿಲ್ಲ. ಇದನ್ನೆಲ್ಲ ಅನಲೈಸ್ ಮಾಡಿಕೊಂಡು ಈ ಯಾರ್ಯಾರು ಮೃತಪಟ್ಟಿದ್ದಾರೆ ಅವರಿಗೆ ಕೇಂದ್ರ ಸರ್ಕಾರದಿಂದ ಅವರು ಒಂದು ಒಳ್ಳೆಯ ಮೊತ್ತವನ್ನು ಕೂಡ ಅವರಿಗೆ ಒಂದು ಪರಿಹಾರವಾಗಿ ಕೂಡ ಕೊಡಬೇಕು. ಆಮೇಲೆ ಅವರ ಕಳಬರಗಳನ್ನು ಅವರವರ ರಾಜ್ಯಕ್ಕೆ ಸಾಗಿಸಲಿಕ್ಕೆ ಕೂಡ, ಈಗ ರಾಜ್ಯ ಸರ್ಕಾರ ವಿಮಾನವನ್ನು ಕಳಿಸಿದರೆ ಅದೊಂಥರ ರಾಜ್ಯ ಸರ್ಕಾರದ ಒಂದು ಪ್ರೊಆಕ್ಟಿವ್ ಮೆಷರ್, ರಾಜ್ಯ ಸರ್ಕಾರವನ್ನು ನಾವು ಶ್ಲಾಘಿಸೋಣ. ಬಟ್ ಕೇಂದ್ರ ಸರ್ಕಾರನೂ ಅದನ್ನು ಮಾಡಬೇಕು. ಅಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರನೂ ಕ್ರಮ ತಗೊಳ್ಳಿ ಅಂತ ಹೇಳಿಕೊಂಡು ನಾವು ಆಶಿಸೋಣ. ಆಮೇಲೆ ವಿಲ್ ಎಕ್ಸ್ಪೆಕ್ಟ್ ಎ ನ್ಯೂಸ್ ಟು ಕಮ್ ಫ್ರಮ್ ದ ಸೆಂಟ್ರಲ್ ಗೌರ್ಮೆಂಟ್ ಆನ್ ದಿಸ್. ಥ್ಯಾಂಕ್ ಯು. ಇದಿಷ್ಟು ಕೆ ಮತಾಯ್ ಸರ್ ಅವರ ಮಾತು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.